ಚುಕ್ಕಿ ಮತ್ತು ಕ್ವಶನ್ ಮಾರ್ಕು. ಚುಕ್ಕಿರೋ ಹುಡುಗಿರನ್ನ ಗುರುತಿಸ್ಬಿಟ್ಟು ಕೊಲೆ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಈಗ ನಾವೇನು ಮಾಡಬೇಕು ಅಂದರೆ ಫಸ್ಟು ಯಾರ್ಯಾರು ಕೊಲೆಯಾಗಿದೆಯೋ ಎಲ್ಲರ ಮನೆಗೂ ಹೋಗಿ ಎಲ್ಲರಿಗೂ ಚುಕ್ಕಿ ಇದೆಯಾ, ಯಾವ ಕಡೆ ಭಾಗದಲ್ಲಿ ಚುಕ್ಕಿ ಇತ್ತು, ಕೆನ್ನೆ ಮೇಲೆ ಬಲಗಡೆ ಚುಕ್ಕಿ ಇತ್ತಾ, ಎಡಗಡೆ ಚುಕ್ಕಿ ಇತ್ತಾ, ಇದನ್ನೆಲ್ಲ ವಿಚಾರಿಸ್ಕೊಂಡು ನಾವು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅಪರಾಧಿನ ಬೇಗ ತಲುಪೋದಕ್ಕೆ ಈಸಿ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ನಾವೇನು ಅನ್ಕೊಂಡಿದೀವೋ ಅಲ್ಲಿ ತಲುಪೋದಕ್ಕೆ ಈಸಿ ಆಗುತ್ತೆ ಅಂತ ಅನಿಸ್ತಾ ಇದೆ. ನಿಮ್ಗೇನು ಅನಿಸ್ತಾ ಇದೆ? ಹಂಗೆ ಮಾಡೋಣ. 6ನೇದಕ್ಕೆ ಕ್ವಶನ್ ಮಾರ್ಕ್ ಹಾಕಿದ್ದಾರೆ ಅಂದರೆ 6ನೇದು ಯಾರನ್ನೋ ಚುಕ್ಕಿಯವರನ್ನು ಹುಡುಕಿದ್ದಾರೆ ಅಂತ ಅರ್ಥ. ಅಷ್ಟರೊಳಗಡೆ ನಾವು ಇದನ್ನ ಏನಾದರೂ ಮಾಡಿ ಇನ್ವೆಸ್ಟಿಗೇಷನ್ ಮಾಡಲೇಬೇಕು. ಜೊತೆಲಿ ನಾವು ಅರ್ಜುನ್ ಅವ್ರ ಹೆಲ್ಪ್ ತಗೊಬೇಕು. ಅರ್ಜುನ್ ಅವ್ರಿಗೆ ನಮ್ಮ ಹತ್ರ ಏನಿದೆಯೋ ಅದನ್ನ ಕೊಟ್ಟು ಅವ್ರ ಜೊತೆ ನಾವು ಸೇರ್ಕೊಂಡು ಮಾಡ್ತು ಅಂದ್ರೆ ಬೇಗ ನಾವು ಅಲ್ಲಿಗೆ ಮುಟ್ಟೋದಕ್ಕೆ ಈಸಿ ಆಗುತ್ತೆ ಅಂತ ಅನಿಸ್ತದೆ. ನಿಮ್ಗೇನು ಅನಿಸ್ತಾ ಇದೆ? ನಂಗೂ ಹಂಗೆ ಅನಿಸ್ತಿದೆ. ಓಕೆ, ಅರ್ಜುನ್ ಅವ್ರಿಗೆ ಕಾಲ್ ಮಾಡೋಣ. ಮತ್ತೆ ನನಗೆ ಅಮೃತ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈ ಚುಕ್ಕಿರೋಂಥ ಹುಡುಗಿ ನನಗೆ ಗೊತ್ತಿರೋಳೊಬ್ಳಿದ್ಲು. ಅಂದ್ರೆ ಅವ್ರ ಮನೇಲಿ ಅವಳಿ ಜವಳಿ 2 ಮಕ್ಳಿದ್ದು. ಅವ್ರ ಮನೇಲಿ ಚುಕ್ಕಿ ಒಂದು ಹುಡುಗಿಗಿತ್ತು. ಯಾರಿಗಿತ್ತು ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ತಿಳ್ಕೊಂತೀನಿ ಫಸ್ಟ್. ಯಾಕೆಂದ್ರೆ ನೆಕ್ಸ್ಟ್ ಆ ಹುಡುಗಿಗೆ ಪ್ರಾಬ್ಲಮ್ ಆಗಬಾರ್ದು. ಓಕೆ ಅಮೃತ. ಭಾಗ್ಯ ಮತ್ತೆ ಶೇಖರ್ ಅವ್ರ ಮಗಳ ಮಾತಾಡ್ತಾ ಇರೋದು? ಓಕೆ, ದೊಡ್ಡ ಮಗಳ ಚಿಕ್ಕ ಮಗಳಮ್ಮ ಮಾತಾಡ್ತಾ ಇರೋದು? ಓ, ನೀವು ಅವ್ರ ದೊಡ್ಡ ಮಗಳಾ? ನಿಮ್ ಮನೇಲಿ ಒಬ್ರಿಗೆ ಕೆನ್ನೆ ಮೇಲೆ ಮಚ್ಚೆ ಇತ್ತಲ್ಲ, ನಿಮ್ ತಂಗಿಗ? ನಿಮ್ಗೇನಾ? ಏನಿಲ್ಲಮ್ಮ, ಈಗ ಬೆಂಗಳೂರಲ್ಲಿ ತುಂಬಾ ಸರಣಿ ಕೊಲೆಗಳು ನಡೀತಿಲ್ಲ, ಗೊತ್ತಿದಿರ್ಬೇಕು ನಿಮ್ಗೆ. ಕೆನ್ನೆ ಮೇಲೆ ಮಚ್ಚೆ ಇರುವಂತ ಹೆಣ್ಮಕ್ಳನ್ನೇ ಗುರುತಿಸಿ ಸಾಯಿಸ್ತಾ ಇದಾರೆ. ಅದರಿಂದ ನನಗೆ ನೆನಪಾಯ್ತು, ನಿಮ್ಮ ಮನೇಲಿ ಯಾರಿಗೋ ಕೆನ್ನೆ ಮೇಲೆ ಮಚ್ಚೆ ಇತ್ತಲ್ಲ ಅಂತ ಯೋಚನೆ ಮಾಡಿದೆ. ಇತ್ತೀಚೆಗೆ ನಿಮ್ಮ ತಂಗಿ ತೀರೋದ್ರಲ್ವಾ, ಅವ್ರಿಗೂ ಕೆನ್ನೆ ಮೇಲೆ ಮಚ್ಚೆ ಇತ್ತೇನೋ, ಅದರಿಂದ ಏನಾದರೂ ಕೊಲೆಯಾಗಿರ್ಬೋದಾ ಅಂತ ಯೋಚನೆ ಮಾಡಿದೆ. ಸೂಸೈಡಾ ನಿಮ್ಮ ತಂಗಿ? ನನ್ನ ಕೊಲೆ ಅನ್ಕೊಂಡಿದ್ದಮ್ಮ. ನಿಮ್ಮ ತಂದೆ ತಾಯಿ ಬೇರೆ ತೀರೋದ್ರಲ್ವಾ, ಏನಾಗಿತ್ತು ಅವ್ರಿಗೆ? ಓಕೆ ಸರಿಯಮ್ಮ, ಇನ್ನೊಂದು 2 ಡೇಸು ನಾನು ಬಂದು ಮೀಟ್ ಮಾಡ್ತೀನಿ ಒಂದ್ಸಲ. ಸ್ವಲ್ಪ ಹುಷಾರಾಗಿ ಓಡಾಡಮ್ಮ ಯಾವುದಕ್ಕೂ. ಏಕೆಂದರೆ ಕೆನ್ನೆ ಮೇಲೆ ಮಚ್ಚೆ ನಿಮಗೆ ಇದೆ ಅಂತ ಹೇಳ್ತಾ ಇದ್ದೀರಾ, ನೋಡಿದ್ರೆ ಈ ಥರ ಎಲ್ಲ ನಡೀತಾ ಇದೆ. ಸ್ವಲ್ಪ ಯಾವುದಕ್ಕೂ ಹುಷಾರಾಗಿರಮ್ಮ. ನಾನು ಬಂದು ಮೀಟ್ ಮಾಡ್ತೀನಿ ಒಂದು 2 ಡೇಸು. ನಾನು ಬರ್ತೀನಿ ನಿಮ್ಮ ಮನೆ ಕಡೆನೇ. ಓಕೆಮ್ಮ. 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 ಬಾಯ್. ಇಲ್ಲಿವರೆಗೂ ನನ್ನ ತನಕ ಯಾರು ಬಂದಿರ್ಲಿಲ್ಲ ಜಾನ್ಸಿ, ಆದ್ರೆ ನೀನು ಜಾಡ್ ಹಿಡ್ಕೊಂಡು ಬಂದ್ಬಿಟ್ಟ. ನಾನು ಇದಕ್ಕೆ ಅವಕಾಶ ಮಾಡ್ಕೊಡಲ್ಲ. ನೋಡು, ಈ ಕಡೆ ಚುಕ್ಕೆ ಇದೆ, ನನ್ನ ಅಕ್ಕ. ಈ ಕಡೆ ನೋಡು, ಚುಕ್ಕೆ ಇಲ್ಲ, ನನ್ನ ತಂಗಿ. ಈ ಕಡೆ ನೋಡು, ಚುಕ್ಕೆ ಇದೆ, ನನ್ನ ಅಕ್ಕ. ಈ ಕಡೆ ನೋಡು, ತಂಗಿ, ಅಕ್ಕ, ತಂಗಿ, ಅಕ್ಕ, ತಂಗಿ, ಅಕ್ಕ, ತಂಗಿ, ಅಕ್ಕ, ತಂಗಿ. ನೋಡು, ಎಲ್ಲೋದ್ಲು ಅಕ್ಕ? ನೋಡು, ಇವಾಗ ನಿನ್ ಪ್ರಕಾರ ನೀನು ಅಕ್ಕ ಹುಡುಕ್ಬೇಕು, ಆದ್ರೆ ನನ್ನ ಪ್ರಕಾರ ನೀನು ತಂಗಿ ಹುಡುಕ್ಬೇಕು. ಇನ್ಫಾರ್ಮೇಷನ್ ನಮ್ಮ ಹತ್ರ ಇತ್ತು ಸ್ವಲ್ಪ. ನೀವು ಸಿಕ್ಕಿದ್ರೆ ನಿಮ್ಮ ಹತ್ರ ಮಾತಾಡೋಣ ಅನ್ಕೊಂಡಿದ್ದೆ. ಸಿಗ್ತೀರಾ ಸರ್? ಹಲೋ ಹಲೋ. ಈ ಅಪ್ಪ ಯಾಕೆ ಈ ಥರ ಮಾಡ್ತಾ ಇದ್ದಾನೆ? ಇಷ್ಟೊಂದು ಇನ್ಫಾರ್ಮೇಶನ್ ಇದೆ, ನೆಕ್ಸ್ಟ್ ಇನ್ನೇನಾದ್ರೂ ಪ್ರಾಬ್ಲಮ್ ಆಗೋಯ್ತು ಅಂದ್ರೆ ಏನ್ ಮಾಡೋದು? ನೋಡ್ತಾ ಇದ್ದೆಲ್ಲ ನೋಡ್ತಾ ಇದ್ರೆ ನೆಕ್ಸ್ಟ್ ಇನ್ನೊಂದು ಏನೋ ನಡೆಯುತ್ತೆ ಅಂತ ಅನಿಸ್ತಾ ಇದೆ.
ನೀನು? ಯಾಕೆ ನನ್ನ ಹತ್ರ ಬರ್ತಿದ್ಯಾ? ಯಾರು ನೀನು? ನನ್ನನ್ನೇ ಕಿಲ್ಕರ್ಕೊ ಬಂದಿದ್ಯಾ? ಹೇಳು, ಯಾರೇ ನೀನು? ಯಾಕೆ ಇಲ್ಲಿ ಕರ್ಕೊ ಬಂದಿದ್ಯಾ? ನಂಗೆ ಭಯ ಆಗ್ತಿದೆ. ಸಾಕು, ಹಿಂದೆ ತೆಗಿ ದಯವಿಟ್ಟು, ಪ್ಲೀಸ್. ನಂಗೆ ಸಾಕು ಅಂದ್ರೆ ತುಂಬ ಭಯ. ದಯವಿಟ್ಟು, ಯಾರು ನೀನು? ಅಯ್ಯೋ, ಏನಾಗ್ತಿದೆ? ಏನ್ ಮಾಡ್ತಿದ್ದೀರಾ? ಯಾರು? ಯಾಕೆ? ಏನ್ ಮಾಡ್ತಿದ್ಯಾ? ಹೇಳು, ಏನೇ ಮಾಡ್ತಿದ್ಯಾ? ಬೇಡ ಬೇಡ, ದಯವಿಟ್ಟು ಬೇಡ ಬೇಡ. ಯಾರೇ ನೀನು? ಯಾಕೆ ಹಿಂಗ್ ಮಾಡ್ತಿದ್ಯಾ? ಬೇಡ ಬೇಡ, ನೋ, ಬಿಡು ಬಿಡು, ನನ್ನನ್ ಬಿಡು ಬಿಡು. ಏಯ್, ಏನೇ ಮಾಡ್ತಿದ್ಯಾ? ದಯವಿಟ್ಟು ಬೇಡ ಬೇಡ, ಸ್ವಿಚ್ ಆಫ್ ಮಾಡಬೇಡ ಕಣೆ, ಮಾಡಬೇಡ ನೋಡು ಪ್ಲೀಸ್. ಹೇ ಹೇ, ಯಾಕೆ ಯಾಕೆ ನಂಗೆ ಹಿಂಗೆ ಮಾಡ್ತಿದ್ಯಾ? ಯಾಕೆ ನಂಗೆ ಹಿಂಸೆ ಇಡ್ತಿದ್ಯಾ?